ನಮಸ್ಕಾರ. ಜಗತ್ತು ಎಷ್ಟು ವಿಚಿತ್ರವಾಗಿದೆ, ಜೊತೆಗೆ ನಾವು ವಿಚಿತ್ರವಾಗಿವೆ. ಜಗತ್ತು ಎಷ್ಟು ವಿಸ್ಮಯವಾಗಿದೆ, ಅದರ ಜೊತೆಗೆ ನಾವು ಅಷ್ಟೇ ವಿಸ್ಮಯವಾಗಿವೆ. ಒಂದು ಸಂಗತಿ ನಾವು ಗಮನಿಸಬೇಕು, ಜಗದಲ್ಲಿ ಪ್ರತಿದಿನನೂ ಪ್ರತಿ ಕ್ಷಣನೂ ಸಾವಿರಾರು ಜನರು ಹುಟ್ಟುತ್ತಾರೆ, ಸಾವಿರಾರು ಜನರು ಸಾಯುತ್ತಾರೆ. ಅದೆಷ್ಟೋ ಜನ ಹುಡ್ತಾರೆ, ಅದೆಷ್ಟೋ ಜನ ಸಾಯ್ತಾರೆ. ನಾವು ಯಾರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಮ್ಮ ಪಾಡಿಗೆ ನಾವು ಓಡ್ತಾ ಇರ್ತೀವಿ. ಹುಟ್ಟಿದವರ ಬಗ್ಗೆ ಯಾರೂ ವಿಚಾರಿಸುವುದಿಲ್ಲ, ಸತ್ತವರ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಜಗದಲ್ಲಿ ಕೆಲವರನ್ನ ಮಾತ್ರ ನಾವು ಗಮನಿಸ್ತೀವಿ. ಅದನ್ನು ಹೊರತುಪಡಿಸಿದ್ರೆ ಉಳಿದವರು ಲೆಕ್ಕಕ್ಕೆ ಇಲ್ಲ ಅನ್ನೋ ಲೆಕ್ಕಕ್ಕೆ ನಾವು ಇವಿ. ಆ ಲೆಕ್ಕಕ್ಕಿಲ್ಲಾರ್ದವ್ರ ಲೆಕ್ಕದಾಗೂ ನಾವು ಇವಿ. ನಮ್ಮ ಸುತ್ತಮುತ್ತಲು ಅಷ್ಟೇ ಪ್ರಪಂಚ ನಮ್ಮದು ಅಂತೀವಿ. ನಮ್ಮ ಸುತ್ತಮುತ್ತಲ ಜೊತೆಗೆ ನಮ್ಮ ಕುಟುಂಬನೇ ಅಷ್ಟು ಪ್ರಪಂಚ ಅಂತ ತಿಳ್ಕೊಂತೀವಿ. ನಮ್ಮ ಕುಟುಂಬದಲ್ಲಿ ಕೂಡ ನಾವು ಅಷ್ಟೇ ಒಂದು ಪ್ರಪಂಚ ಆಗಿರ್ತೀವಿ. ಈ ರೀತಿಯಾದ ಒಂದು ಭಾವ ನಿಮ್ಮಲ್ಲಿ ಎಷ್ಟೋ ಜನರು ಹುಟ್ಟುತ್ತಾರೆ. ಆ ಹುಟ್ಟಿದ ಬಗ್ಗೆ ವಿಚಾರಿಸೋರು ಯಾರು ಇಲ್ಲ. ಅದೇ ಸ್ವಲ್ಪ ಅವ್ರಿಗೆ ಬೇಕಾದ್ರೆ ಸ್ವಲ್ಪ. ಅದೆಷ್ಟೋ ಜನರು ಸಾಯ್ತಾರೆ, ಅವ್ರ ಬಗ್ಗೆ ಯಾರು ಕೇಳೋರು ಇಲ್ಲ. ಅದೇ ಸ್ವಲ್ಪ ಜನ ಇರ್ತಾರೆ, ಅಷ್ಟು ಕೇಳ್ತಾರೆ. ಶವಯಾತ್ರೆ ನಡೆದಿರ್ತದ, ನಮ್ದು ಊಟ ಈ ಕಡೆ ನಡೆದಿರ್ತದ. ಯಾಕೋ ಬಿಡು ಅನ್ನೋ ಭಾವ ನಮ್ದಿರ್ತದ. ಬೇಗನೆ ನಾವು ಮುಟ್ಬೇಕಾಗಿರ್ತದ, ತಲುಪಬೇಕಾದಂಥ ಜಾಗಕ್ಕೆ ತಡವಾಗ್ತಿರ್ತದ. ಅದಕ್ಕೆ ನಾವು ಓಡ್ತಿರ್ತೀವಿ. ಹಂಗೆ ಪಕ್ಕದಲ್ಲಿ ಒಂದು ಶವಯಾತ್ರೆ ನಡೆದಿರ್ತದ. ಇಂಥ ಸಂದರ್ಭ ಸಾಕಷ್ಟು ಅದು. ಏನಾದ್ರು ತಲೆ ಕೆಡಿಸ್ಕೊಂಡಿರೋದು ನಾವು ಇಲ್ಲ. ಈ ಮಾತು ಇಲ್ಲಿ ಏಕೆಂದರೆ ನಮ್ಮನ್ನ ಈ ಜಗದಲ್ಲಿ ಹೆರುವವರು ಯಾರು, ಎತ್ತವರು ಯಾರು, ಕೊನೆಗೆ ನಮ್ಮನ್ನು ಹೊರೋರು ಯಾರು, ನಡಬಾರ್ದು ನಮ್ಮದೊಂದಿಟ್ಟು ಅಸ್ತಿತ್ವ ಅದ. ಆ ಅಸ್ತಿತ್ವದಲ್ಲಿ ನಮ್ಮದೊಂದಿಷ್ಟು ಬಡದಾಟ ಅದ, ಹೋರಾಟ ಅದ. ಈ ಒಂದು ಅಸ್ತಿತ್ವವನ್ನ ಸಾರ್ಥಕ ಮಾಡಿಕೊಳ್ಳೋದಕ್ಕಾಗಿ ನಾವು ನೀವೆಲ್ಲ ಓಡಾಗತ್ತೀವಿ, ಬದುಕಬೇಕಾಗಿದೆ. ಸತ್ತವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕುಂತ್ರೆ ಸಾಧ್ಯ ಆಗಲ್ಲ. ಈಗ ನಾವು ಇರುವ ಬದುಕನ್ನ ಬದುಕಬೇಕಾದ್ರೆ ಅದಕ್ಕೆ ಓಡಾಗತ್ತೀವಿ. ಆದರೆ ಆ ಓಟದ ಮಧ್ಯದಲ್ಲಿ ಕೂಡ ಒಂದಿಷ್ಟು ವಿಚಾರ ಮಾಡಬೇಕಾಗ್ತದೆ. ನಾವು ನಮ್ಮನ್ನು ಹೆತ್ತವರು ಯಾರು, ಕೊನೆಗೆ ಹೊರವರು ಯಾರೋ. ಹೆತ್ತವರು ಹೊತ್ತವರು ಬೇರೆ ಬೇರೆನೇ. ಮಧ್ಯದಲ್ಲಿ ನಾವು ನಮ್ಮ ಕಾಲ ಮೇಲೆ ನಿಂತು ಅಹಂಕಾರದಿಂದ ಬಹಳ ಬಿಗಿತು ಮಾತಾಡ್ತೀವಿ. ಅಹಂಕಾರದಿಂದ ಬಿಗುಮಾನದಿಂದ ಮಾತಾಡುವ ಅವಶ್ಯಕತೆ ಇರಲಿಲ್ಲ. ನಾವು ಒಂದಿಷ್ಟು ಸಾಧಿಸಬೇಕಾಗಿದೆ, ಒಂದಿಷ್ಟು ಸಾಧನೆಯನ್ನು ಮಾಡಬೇಕಾಗಿದೆ. 4 ಜನರು ಗುರುತಿಸುವಂತೆ, 4 ಜನರಿಗೆ ಹಿತವಾಗುವಂತೆ ಬದುಕನ್ನು ಬದುಕಬೇಕಾಗಿದೆ. ಆಗ ಮಾತ್ರ ಈ ಜಗತ್ತು ನಮ್ಮನ್ನು ಒಂದಿಷ್ಟು ಗುರುತಿಸ್ತದೆ, ಒಂದಿಷ್ಟು ಕೇಳ್ತಾರೆ, ಹೇಳ್ತಾರೆ. ಎಲ್ಲಂದ್ರೆ ಕೇಳೋರ್ನಿಲ್ಲ, ಹೇಳೋರ್ನಿಲ್ಲ. ಅದೆಷ್ಟೋ ಜನರು ಹುಟ್ಟುತ್ತಾರೆ, ಹುಟ್ಟಿದವ್ರ ಬಗ್ಗೆ ಯಾರು ಕೇಳ್ತಾರೆ, ಸತ್ತವ್ರ ಬಗ್ಗೆ ಯಾರು ವಿಚಾರ. ಒಂದಿಷ್ಟು ಜನ ಅಷ್ಟೇ ಅವ್ರಿಗೆ ಬೇಕಾದ್ರು. ಅದೇ ಈ ಪ್ರಪಂಚದಲ್ಲಿ ಅದೆಷ್ಟೋ ಜನರು, ಅದರ ಕೆಲವು ಜನರು ಅವ್ರ ಬಗ್ಗೆ ದಿನನಿತ್ಯ ಏನಾದರೂ ಒಂದು ವಿಚಾರ ಬಂತಂದ್ರೆ ನಾವೆಲ್ಲರೂ ಅವ್ರ ಕಡೆಗೆ ಆಕರ್ಷಿತರಾಗಿರ್ತೀವಿ. ಅವ್ರ ಕಡೆಗೆ ನಾವು ನಮ್ಮ ಗಮನ ಕೊಡ್ತೀವಿ, ನಮ್ಮ ಸಮಯ ಕೊಡ್ತೀವಿ. ಅವರಿಗಾಗಿ, ಎಂಥವ್ರಿಗಾಗಿ? ಉತ್ತಮ ಸಾಧನೆಯನ್ನು ಸಾಧಿಸಿದ್ದವರಿಗಾಗಿ. ಹುಟ್ಟು ಸಾವುಗಳ ಮಧ್ಯೆ ನಡುವೆ ಬದುಕುವ ಬದುಕಿನಲ್ಲಿ ನಾವು ಒಂದಿಷ್ಟು ಸಾಧಿಸಿ ಬದುಕಬೇಕು.
ಸುಮ್ಮನೆ ಬದುಕುವುದಲ್ಲ. ಸುಮ್ಮನೆ ಬದುಕಿದರೆ ಇಲ್ಲಿ ಯಾರೂ ನಮ್ಮನ್ನು ಗಮನಿಸುವುದೂ ಇಲ್ಲ. ಇಲ್ಲಿ ಗಮನಿಸೋದು ಬೇಡಪ್ಪ, ನಮ್ಮಷ್ಟು ನಾವು ಬದುಕ್ತೀವಿ ಅನ್ನೋನು ಸಾಕಷ್ಟು ಜನ ಅಂಥವ್ರನ್ನು ಕಡಿಮೆ. ಯಾರ ಗಮನನೂ ಬೇಕಾಗಲ್ಲ, ಯಾರ ಹೊಗಳಿಕೆನೂ ಬೇಕಾಗಲ್ಲ, ಯಾರ ಹೆಗಳಿಕೆನೂ ಬೇಕಾಗಿಲ್ಲ. ಹೊಗಳಿಕೆ ಸಿಗೋದು ಕಡಿಮೆ, ಹೆಗಳಿಕೆಯನ್ನೇ ಸಿಗೋದು ಜಾಸ್ತಿ. ಇಂಥ ಹೊಗಳಿಕೆ ತೆಗಳಿಕೆಗಳನ್ನ ನಿರೀಕ್ಷಿಸದೆ ತನ್ನಷ್ಟಕ್ಕೆ ತಾನು ಬದುಕುವ ಯೋಗಿ ಅಂತ ಮನುಷ್ಯರು ಕೂಡ ಕೆಲವರು ಇದ್ದಾರೆ. ಅಂಥವರು ಕೂಡ ಸಾಧಿಸ್ತಾರೆ. ಅಂಥವರು ಕೂಡ ಪ್ರಪಂಚದ ಗಮನವನ್ನು ತಮ್ಮತ್ತ ಸೆಳೀತಾರೆ. ಯಾಕಂದ್ರೆ ಅವರು ಶಕ್ತಿವಂತ. ನಿಸ್ವಾರ್ಥತೆ ಅವರಲ್ಲಿ ತುಂಬಿಕೊಂಡಾಗ ಸುಮದ ಸುವಾಸನೆ ಇರದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹೂ ಅರವದಂಗೆ ಆಗಿಬಿಡ್ತದೆ. ಸುವಾಸನೆ ಎಲ್ಲ ಕಡೆಗೆ ಹರಡ್ತದೆ, ಎಲ್ಲರೂ ಆ ಕಡೆ ಆಕರ್ಷಕರಾಗ್ತೀವಿ. ಸಾಧಿಸಿದವರು ಹೂವಿದ್ದಂತೆ ಪ್ರಪಂಚ ದುಂಬಿಯಾಗಿ ಅವ್ರ ಕಡೆಗೆ ಆಕರ್ಷಣೆ ಆಗ್ತದೆ. ಈ ಜಗತ್ತೇ ಅವರನ್ನ ಅಲ್ಲೋ ಅಲ್ಲಿ ಇಲ್ಲಿ ವಿಕೃತ ಕುಡಂಕಿನ ಮನಸ್ಸಿನವರು ಇರ್ತಾರೆ, ಮಾತಾಡ್ತಾರೆ, ಎಲ್ಲ ಕಾಲದಲ್ಲಿ ಇರ್ತಾರೆ. ಅಂಥವ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಬೇಕಾಗಿಲ್ಲ. ಈ ಜಗದಲ್ಲಿ ನಮ್ಮ ಬದುಕು ಹೆಂಗಿರ್ಬೇಕು ಅಂತಂದ್ರೆ, ಹುಟ್ಟಿದಾಗ ಇಂಥ ಸಾಯುವವರೆಗೂ ನಮ್ಮ ಯಾತ್ರೆ ಸಾಗ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಬದುಕು ಹೇಗಿರಬೇಕಂದರೆ 4 ಜನ ನಿಂತು ತಲೆ ಎತ್ತಿ ನೋಡುವಂತೆ ಇರಬೇಕು. ಇಂತಹ ಒಂದು ಸುಂದರವಾದ ಸಾಧನೆ ನಮ್ಮ ಬದುಕಿನಲ್ಲಿ ಆಗಬೇಕು. ಆ ಸಾಧನೆ ಮಾಡುವತ್ತ ನಾವು ಸಾಗಬೇಕಂದ್ರೆ ಸರಳವಾಗಿರಬೇಕು. ಸರಳವಾಗಿದ್ದು ಸಾಧನೆಯನ್ನ ಸಾಧಿಸುವತ್ತ ನಮ್ಮ ಚಿತ್ತ ಇಟ್ಟಿರಬೇಕು. ಅಂದಾಗ ಮಾತ್ರ ನಾವು ಈ ಜಗದ ಒಂದು ನಕ್ಷತ್ರವಾಗ್ತೀವಿ. ಧನ್ಯವಾದಗಳು.